ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜನಸೇವಕ ಅಭಿಷೇಕ್ ಮಾತಾಡ್ತಿರೋದು. ಸ್ನೇಹಿತರೆ, ಪ್ರತಿಯೊಬ್ಬರೂ ಸಹ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಫ್ಯಾಮಿಲಿ ಯಾರು ನೋಡ್ಕೊಳ್ಳೋದಿಲ್ಲ. ಏನಾರ ಪ್ರಾಬ್ಲಮ್ ಇದೆ ನಿಮಗೆ? ಏನಿಲ್ಲ, ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಕೆಲಸ ಮಾಡೋಕ್ಕಾಗಲ್ಲ. ಏನೋ ಕುತ್ಕೊಂಡು ಏನಾದರೂ ಮಾಡ್ತೀವಿ. ಅನಾಥಾಶ್ರಮದಲ್ಲಿ ಏನಾದ್ರು ಸೇರಿಸಿದ್ರೆ ಹೋಗ್ತೀರಾ? ಅಲ್ಲಣ್ಣ, ನಿಮ್ಗೆ ವ್ಯಾಪಾರ ಮಾಡ್ಕೊಳಕ್ ಹೇಳಿದ್ರೆ ಮಾಡ್ತೀರಾ? ಸಣ್ಣದಾಗಿ ವ್ಯಾಪಾರ ಮಾಡ್ತೀವಿ ನಿಮ್ಮ ಕೈಲಿ. ಅದ್ರಲ್ಲಿ ಬರೋ ದುಡ್ಡನ್ನ ನಿಮ್ಗೆ ಕೊಡ್ತೀವಿ. ಏನು 1,000 ರೂಪಾಯಿ ಇಲ್ಲ 700 800 ಎಷ್ಟೋ ಬರುತ್ತೆ. ಅದ್ರಲ್ಲಿ ಬರೋ ದುಡ್ಡನ್ನ ನಿಮ್ಗೆ ಕೊಡ್ತೀವಿ. ಆಮೇಲೆ ಯೋಚನೆ ಮಾಡಿ, ನೀವು ಊರಿಗೆ ಹೋಗ್ತೀರಾ ಇಲ್ಲ ಅನಾಥಾಶ್ರಮದಲ್ಲಿ ದೇವ್ರ ಮಕ್ಕಳುಗಳನ್ನ ನೋಡ್ಕೊಂತಾರೆ. ತುಂಬಾ ಜನ ನೋಡ್ಕೊಂತಿದ್ದಾರೆ. ಯಾರು ನೋಡ್ಕೊಳ್ಳೋದು ನಿಮ್ನ? ಹಾಗಿದ್ರೆ ನಿಮ್ಗೆ ಅಲ್ಲಿ ಸಹಾಯ ಮಾಡ್ತೀವಿ. ಇವೊಂದು 20 ನಿಮಿಷ ಇಲ್ಲಿರಿ. ಇದು ಇಟ್ಬಿಟ್ಟು ನಾನು ಕಾರ್ಡ್ ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಊಟ ಇದೆ, ಎಲ್ಲರೂ ಕೊಟ್ಬಿಟ್ಟು ಬರ್ತೀವಿ. ಯಾರ ಕೈಲಾರ ಫೋನ್ ಮಾಡಿಸಿ. ಇಲ್ಲಾಂದ್ರೆ ನಾವೇ ಒಂದು ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬಂದ್ಬಿಟ್ಟು ನಾನು ನಿಮ್ಮ ಸೇವೆ ಮಾಡ್ಕೊಂಡು ನಾವು ಎಲ್ಲರೂ ಒಂಥರ ಒಳ್ಳೆ ಕೆಲಸ, ಒಳ್ಳೆ ಒಂದು ವ್ಯವಸ್ಥೆ ಮಾಡಿ ನಿಮಗೆ ನಾವು ಹೋಗ್ತೀವಿ. ಆಯ್ತಾ? ಇಲ್ಲೇ ಬಟ್ಟೆನ ಕೊಡಿಸ್ತೀವಿ. ಇಲ್ಲೇ ಮತ್ತೆ ಬಂದು ಕೇಳೋದು ಇಲ್ಲ, ಕೇಳೋದೇ ಇಲ್ಲ. ಬೇಕಾದ್ರೆ ಒಂದು ನಂಬರ್ ಕೊಡ್ತೀನಿ ನಮ್ಮ ಮಕ್ಕಳ ಮಗಳಿಗೆ. ಒಂದು ನಂಬರ್ಗೆ ಫೋನ್ ಮಾಡಿ ಸೇರ್ಕೊಂತೀವಿ ಅಂತ ಹೇಳೋದು. ಯಾರೋ ಹೇಳೋದು ಎಲ್ಲ ಸೇರ್ಕೋ ಅಂತ ಹೇಳೋದು. ಇವಾಗ ನಿಮ್ಮನ್ನ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ನಮ್ಮ ದೇವ್ರ ಮಕ್ಕಳ ಜೊತೆ ನಿಮಗೂ ಒಂದು ಜಾಗ ಕೊಟ್ಟು ನೀಟಾಗಿ ನಿಮ್ಮನ್ನ ನೋಡ್ಕೊತಾರೆ. ನಿದ್ದೆ ಇರುತ್ತೆ, ಅಲ್ಲೇ TV ಇರುತ್ತೆ. ನಿಮ್ಮ ವಯಸ್ಸಿನವರೇ ನಿಮ್ಮ ಫ್ರೆಂಡ್ಸ್ ಥರ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ. ಆಶ್ರಮದ ಹೆಸರು ಜನಧ್ವನಿ ಮಹೇಶ್ ಅಂತ. ತುಂಬ ವರ್ಷ ನೋಡ್ತಾ ಇದ್ದೀವಿ. ಇನ್ನೊಂದು ಒಳ್ಳೆ ಇರೋದಕ್ಕೂ ಒಳ್ಳೆ ನೆಲೆ ಸಿಗುತ್ತೆ. ನಮಗೇನಿಲ್ಲ, ಎಲ್ಲ ಭಗವಂತಂದು ಎಲ್ಲ. ನೀವು ಒಟ್ಟಿನಲ್ಲಿ ಎಲ್ಲ ದೊಡ್ಡವರು, ಹಾಗಾಗಿ ನಿಮ್ಮನ್ನ ಸೇವೆ ಮಾಡೋದು ನಮ್ದಲ್ಲ. ನಾವು ನಂಬರ್ ಕೊಡಿ, ನಂಬರ್ ಫೋನ್ ಬರುತ್ತೆ. ಮಾತಾಡ್ತೀರಾ? ನಂಬರ್ ಏನು ಚೆನ್ನಾಗಿ ಕೇಳಿ. ಫಸ್ಟ್ ನೀವು ಮಾತಾಡಿ. ಇಲ್ಲಿ ಸ್ಪೀಕರ್ ಸ್ವಂತ. ಅಣ್ಣ, ನಿಮ್ಮ ಹೆಸರು? ಬೈರೇಗೌಡ. ಬೈರೇಗೌಡ. ಇದು ಸ್ಪೀಕರ್ ಕೇಳೋದು ರೆಕಾರ್ಡ್ ಆಗ್ತದೆ. ಫೋನ್ ಪಿಕ್ ಮಾಡೋದಿಲ್ಲ ಅವರು. ನಿಮಿಷ ಮಾತಾಡಿ. ಬೈರೇಗೌಡರು ಅಂತ ಮಾತಾಡ್ತಾರೆ. ಹಲೋ, ನಾನು ನಾಗು. ಇಲ್ಲಿ ಯಾರೋ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಕಾರಲ್ಲಿ ಬಂದಿದ್ದಾರೆ. ನೀನು ಮಾತಾಡೋರ ಹತ್ರ. ಸರ್ ನಮಸ್ಕಾರ, ಅಭಿಷೇಕ್ ಅಂತ, ಜನಸೇವಕ ಅಭಿಷೇಕ್ ಅಂತ ಮಾತಾಡ್ತಿರೋದು. ಅದೇ ನಿಮ್ಮ ಅದು ಏನಾಗಬೇಕು ಅವ್ರು ನಿಮಗೆ? ರಿಲೇಟಿವ್ ಅಂದರೆ ಅವ್ರಿಗೆ ಹೆಂಡತಿ ಮಕ್ಕಳು ಯಾರಿಲ್ವ ಅವ್ರಿಗೆ? ಇವಾಗ ನೋಡ್ಕೊಳ್ಳೋರು ಯಾರಿಲ್ವ ಅವ್ರನ್ನ? ನೀವೇನಾಗ್ಬೇಕು ಸರ್? ಅವರು ನಿಮ್ಮಲ್ಲೂ ಯಾರು ನೋಡ್ಕೊಳ್ಳೋ ಅಂತಾರೆ ಯಾರಿಲ್ವ ಅವ್ರನ್ನ? ಹೇಳಿದ್ರೆ ಹೆಂಗೆ ಸರ್? ಪಾಪ ಅವರು ವಯಸ್ಸಾದ್ಮೇಲೆ ನೋಡ್ಕೊಬೇಕಲ್ವ? ನೀವು ಎಲ್ಲಿ ಸರ್ ಇರೋದು? ಏನಾರ ಬರೋಕ್ಕಾಗುತ್ತಾ? ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಸರಿ ಸರ್, ಆಯಿತು. ಅವರು ಒಂದು ಕಡೆ ಅವ್ರನ್ನ ಸೇರಿಸಿರ್ತೀವಿ. ಜನಧ್ವನಿ ಮಹೇಶ್ ಅಂತ ಅವ್ರ ಹೆಸರು. ಮಹೇಶ್ ಅಂತ. ಅಣ್ಣವ್ರ ಹತ್ರನೂ ನಾವು ಫೋನ್ ಮಾಡ್ತೀವಿ. ಆಯಿತಾ? ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರನ್ನ ಸೇವ್ ಮಾಡಿರ್ತೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಎಲ್ಲ ಕಳಿಸಿರ್ತೀವಿ. ನಿಮಗೆ ನೋಡಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊಂಬನ್ನಿ. ಆಯಿತಾ? ಸ್ವಲ್ಪ ಹೋಗಿ ಬರ್ತಾರೆ. ಸ್ವಲ್ಪ ಅವ್ರಿಗೂ ಯಾರು ಇರೋಲ್ಲ. ನೀವು ಒಂದು 2 ನಿಮಿಷ ಹೋಗಿ ಬಂದರೆ ಅವರು ಸ್ವಲ್ಪ ಖುಷಿ ಆಗ್ತಾರಲ್ವ? ಅದೇ ಬೇಕಾಗಿರೋದು. ಯಾಕೆ ಇರೋವರೆಗೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅವ್ರಿಗೇನು ಕೊಡೋದು ಬೇಕಾಗಿಲ್ಲ. ಒಂದು 2 ತುತ್ತು ಅನ್ನ ಕೊಟ್ಟು ನಾಳೆ ನೋಡ್ಕೊಂಡ್ಬಿಟ್ರೆ ಅವ್ರು ಬದುಕೊಂಬಂದು ಅಲ್ಪವಾಗಿ ಒಂದು ನಡ್ಕೊಂಡು ಹೋಗ್ತಾಗುತ್ತೆ. ಸರಿ ಸರ್, ಆಯಿತು. ಅಪ್ಪಾಜಿ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿಸಿ ನಿಮಗೆ ಫೋನ್ ಮಾಡ್ತೀವಿ ಸರ್. ಓಕೆನಾ? ಮಾತಾಡಿ ಅವ್ರ ಹತ್ರ. ಹೇಳಿ ನಾನು. ಹಾಂ, 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 ಹಾಂ.
ಆಯ್ತು. ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಾಗೇನಿಲ್ಲ, ದೇವ್ರ ಮಕ್ಳುಗಳ್ನ ಹೇಗ್ ನೋಡ್ಕೊಬೇಕು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ ಅವರು, ಸರಿನಾ? ಆಯ್ತು ಖಂಡಿತ. ಓಕೆ ಸರ್, ಓಕೆ ಆಯ್ತು. ಹೌದೌದು, ಅದಕ್ಕೋಸ್ಕರ ನಾವು ಸೇವ್ ಮಾಡ್ತೀವಿ. ಮಾತಾಡ್ತೀವಿ. ಆಯ್ತು ಸರ್, ಓಕೆ. ಇಷ್ಟಿಂದ ಇಲ್ಲೊಬ್ರು ಅಪರಿಚಿತರು ಇದ್ದಾರೆ. ಇಲ್ಲೊಬ್ರು ಗುರುತು ಪರಿಚಯ ಇಲ್ಲದೆ ಪಾಪ ಒಬ್ಬಂಟಿಯಾಗಿ ರೋಡಲ್ಲಿ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಅನಾಥಾಶ್ರಮಕ್ಕೆ ಸೇರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಕಡೆಯಿಂದ ಒಂದು ಲೆಟ್ರು ಬೇಕಾಗಿತ್ತು, ಹಾಗಾಗಿ ಒಂದು ಫೋನ್ ಮಾಡಿದೆ ನಾನು. ಹೌದೌದು ಖಂಡಿತ. ಇಲ್ಲಿ ಮಾಗಡಿ ರೋಡ್ ಮೇಡಮ್. ಟೋಲ್ಗೇಟ್ ಸಿಗ್ನಲ್, ಇಂದಿರಾ ಕ್ಯಾಂಟೀನ್. ಹಾಂ ಹೇಳಿ ಮೇಡಮ್, ಹೇಳಿ ಮೇಡಮ್. ಹೇಳಿ 080 2294 2515 ಮಾಗಡಿ ರೋಡ್ ಅದ ಇದು. ಥ್ಯಾಂಕ್ ಯು. ನನ್ನ ನಂಬರ್ ಕಳಿಸಿ. ಹೇಳಿ ಹೇಳಿ 8080 ಮೇಡಮ್ ನಮಸ್ತೆ, ಅಭಿಷೇಕ್ ಅಂತ ಮಾತಾಡ್ತಿರೋದು. ಹಲೋ ಮೇಡಮ್. ಇವಾಗ ನಮ್ಮ ಬೋರೇಗೌಡ್ರವ್ರನ್ನ ಜನಧ್ವನಿ ಮಹೇಶ್ ಅಣ್ಣವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಿದೀವಿ. ಅದಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಒಂದು ಲೆಟರ್ ತಗೊಂಡು ಆಮೇಲೆ ಹೋಗ್ತೀವಿ. ಏನಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ. ಎಲ್ಲ ತಂದೆ ತಾಯಿನೂ ಸಹ ತಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ, ಒಳ್ಳೆ ಎಜುಕೇಶನ್ ಕೊಡಿಸ್ತಾರೆ. ಆದ್ರೆ ನಾವು ಮಕ್ಳುಗಳು ಏನ್ ಮಾಡ್ತೀವಿ ಅಂದ್ರೆ ಅವ್ರು ನೋಡ್ಕೊಳಲ್ಲ. ಯಾವ ತಂದೆ ತಾಯಿನೂ ಸಹ ದೊಡ್ಡವರಾದ್ಮೇಲೆ ನಮ್ಮನ್ನ ಪ್ರೀತಿ ಮಾಡಿ ನಮ್ಮ ನೋಡ್ಕೊಳ್ಳಿ ಅನ್ನಲ್ಲ. ಯಾಕೆ ಹೇಳಿ, ತಮ್ಮ ಮಕ್ಳು ನಮ್ಮನ್ನ ನೋಡ್ಕೊಂತಾರೆ ಅನ್ನೋ ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆಗೆ ಇವತ್ತು ಮಣ್ಣೆರ್ಚೋ ಕೆಲಸ ಮಾಡ್ತಿದ್ವಿ. ನಾಚಿಕೆ ಆಗ್ಬೇಕು ನಮ್ಗೆ. ಈಗಷ್ಟೇ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಬಂದಿದೆ. ನಮ್ಮ ಬೋರೇಗೌಡ್ರವ್ರನ್ನ ಜನಧ್ವನಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನು ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಇರ್ತೀರಾ. ನೀವೇ ಹೇಳ್ತೀರಾ ನಾವು ಒಂದ್ ದಿವಸ ಬಂದಾಗ ಒಳ್ಳೆ ಜಾಗಕ್ಕೆ ಸೇರಿಸಿದ್ದೀರಾ ಅಂತ. ಕೊನೆಗೂ ನಮ್ಮ ಬೋರೇಗೌಡ್ರವ್ರನ್ನ ಜನಧ್ವನಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ನೀವೆಲ್ಲ ನೋಡ್ತಿದ್ದೀರಾ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕೆಲವು ಜನ ಹೇಳ್ತಾರೆ ಅವ್ರ ತಂದೆ ತಾಯಿಗಳಿಗೆ, ನೀನೇನ್ ಮಾಡಿದ್ಯಾ, ನನ್ಗೆ ಆಸ್ತಿ ಮಾಡಿಲ್ಲ, ಹಣ ಮಾಡಿಲ್ಲ, ಬೆಂಗಳೂರಲ್ಲಿ ಒಂದು ಸೈಟ್ ಇಲ್ಲ, ಊರಲ್ಲಿ ಜಮೀನಿಲ್ಲ ಅಂತ. ಯಾರಿಗೆ ಮಾಡಿಲ್ಲ ಅಂತ ಹೇಳಿದ್ದು? ಪ್ರತಿಯೊಬ್ಬ ತಂದೆ ತಾಯಿನೂ ಸಹ ಅವ್ರ ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸಿರ್ತಾರೆ. ನಾವು ಅರ್ಥ ಮಾಡ್ಕೊಂಡು ಅವ್ರನ್ನ ಸಾಕ್ಬೇಕಾದ್ ನಮ್ಮ ಧರ್ಮ. ತಂದೆ ತಾಯಿ ಆಶೀರ್ವಾದ ನಮ್ಮ ತಲೆ ಮೇಲೆ ಇದ್ರೆ ಸಮುದ್ರದಲ್ಲಿ ಬಿದ್ದರೂ ಸಹ ಭಗವಂತ ಕೈ ಹಿಡಿದ ಮೇಲೆ ತಕ್ಕ ಬಂದೇ ಬರ್ತಾನೆ. ಹಾಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಹಾಗೂ ನನ್ನ ಸ್ನೇಹಿತರು ಸಂತೋಷ್ ಹಾಗೂ ಪ್ರೇಮ್ ಕುಮಾರ್ ನಮ್ಮ ಬೋರೇಗೌಡ್ರವ್ರನ್ನ ಜನಧ್ವನಿ ಆಶ್ರಮಕ್ಕೆ ಸೇರಿಸೋದ್ರಲ್ಲಿ ಮುಂದಾಗಿದ್ದೀವಿ. ಹಾಗೆ ನಮ್ಮ ಜನಧ್ವನಿ ಮಹೇಶ್ ಅಣ್ಣವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಜನಧ್ವನಿ ಮಹೇಶ್ ಅಣ್ಣಂಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತದೆ. ಜೈ ಶ್ರೀರಾಮ್.